ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನಾಗತ್ತೆ ನನ್ನ ಜೊತೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಮದರ್ಸ್ ಡೇಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇರುವಾಗ ಅವಳಿಗೆ ತಾಯಿ ನೆನಪಾಗುತ್ತೆ. ಯಾಕೆ ನಿನಗೆ ನಿನ್ನ ತಾಯಿ ನೆನಪಾಯ್ತಾ? ಅಳ್ಬೇಡಮ್ಮ, ನಾವೆಲ್ಲ ಇದ್ದೀವಲ್ವ, ನಿಮ್ಮ ತಾಯಿ ವಾಪಸ್ ಬಂದೇ ಬರ್ತಾರೆ, ಅಳ್ಬೇಡ ಅಂತಂದು ಇಲ್ಲಿ ದೇವಯಾನಿ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಅಜಿತ್ ಕೂಡ ಇಲ್ಲಿ ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಸತ್ಯ ಆಯಿತು ಈಗ ಕೇಕ್ ಕಟ್ ಮಾಡೋಣ ಅಂತಂದು ಹೇಳ್ತಾ ಇದ್ದರೆ, ಒಂದು ನಿಮಿಷ ಅಮ್ಮ, ದೇವಯಾನಿ ಅಮ್ಮ ಬನ್ನಿ ಅಮ್ಮ ಕೇಕ್ ಕಟ್ ಮಾಡಿ ಅಂತ ಹೇಳಿ ನಾನಾ ಅಂತಂದು ಹೇಳ್ತಾಳೆ ದೇವಯಾನಿ. ಹೌದಮ್ಮ ಬನ್ನಿ ಎಲ್ಲರೂ ಕೇಕ್ ಕಟ್ ಮಾಡಿ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ನ ಮಾಡ್ತಾರೆ. ಹಾಗೆ ಈ ಕಡೆ ಇಲ್ಲಿ ಶ್ರವಣ್ ಮನೆಗೆ ಒಂದು ಪಾರ್ಸಲ್ ಬಂದಿರುತ್ತೆ. ಅದನ್ನು ನೋಡಿದಂಥ ಅಶ್ವಿನಿ, ಏನಿದು ಪಾರ್ಸಲ್ಲು ಅಂತಂದು ಯೋಚನೆ ಮಾಡ್ತಾ ಇರ್ತಾಳೆ. ಅಪ್ಪ ನಿಮಗೆ ಒಂದು ಪಾರ್ಸಲ್ ಬಂದಿದೆ ನೋಡಿ ಅಪ್ಪ ಅಂತ ಅಶ್ವಿನಿ ಶ್ರವಣ್ಗೆ ಹೇಳ್ತಾಳೆ. ಅದಾ, ಏನು ಓಪನ್ ಮಾಡಿ ನೋಡೋಣ ಅಂತಂದು ಹೇಳಿ ಓಪನ್ ಮಾಡಿಸ್ತಾನೆ ಅವಳ ಕೈಯಲ್ಲಿ. ಆದರೆ ಅವಳ ಮುಖದಲ್ಲಿ ಏನೋ ಗಾಬರಿ ಇರುತ್ತೆ. ಓಪನ್ ಮಾಡಿ ನೋಡಿದ್ರೆ ಏನು ಲಾಯರ್ ಕೋಟಾ? ಅಪ್ಪ ನೀವು ಲಾಯರ್ ಆಗ್ತಿದ್ರಾ? ಅಂದರೆ ಮತ್ತೆ ನೀವು ವಾದ ಮಾಡ್ತೀರಾ ಅಂತಂದು ಹೇಳಿದರೆ, ಹೌದು ನಾನು ವಾದ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಭೂಮಿ ತಾಯಿ ವಿರುದ್ಧ ನಾನೇ ವಾದ ಮಾಡಬೇಕು. ಯಾಕಂತಂದರೆ ಅಜಿತ್ತು ಅವ್ರನ್ನ ಸೇವ್ ಮಾಡೋದಕ್ಕೆ ಯಾರಾದರೂ ನಿರಪರಾಧಿನ ಕರ್ಕೊಂಬಂದ್ಬಿಟ್ಟು ಅಪರಾಧಿ ಅಂತ ಪ್ರೂವ್ ಮಾಡಿಬಿಟ್ರೆ ಅಂತಂದು ಹೇಳಿದ್ರೆ, ಆಗ ಅಶ್ವಿನಿ, ಅಪ್ಪ ನಂಗೆ ಗೊತ್ತು, ನಾನು ಹೇಳಿರೋ ಮಾತುಗಳಿಂದ ಇನ್ಫ್ಲುಯೆನ್ಸ್ ಆಗಿ ನೀವು ಈ ನಿರ್ಧಾರ ತಗೊಂಡಿದ್ದೀರಾ ಅಂತಂದು. ಆದರೆ ಅಂತಂದು ಹೇಳಿದ್ರೆ, ನೋಡು ನೀನೇನು ಹೇಳಕ್ಕೆ ಬರಬೇಡ, ನಾನು ತುಂಬ ವರ್ಷಗಳ ಕಾಲದಿಂದ ನಾನು ಲಾಯರ್ ಆಗಬೇಕು ಅಂತ ಸ್ಟಡಿ ಮಾಡ್ತಾಯಿದ್ದೆ. ಆದರೆ ಯಾವುದೋ ಕಾರಣದಿಂದ ಪೊಲೀಸ್ ಆಫೀಸರ್ ಆದೆ. ಅದಾದಮೇಲೆ ಸ್ಟಡಿನ ಡಿಸ್ಕಂಟಿನ್ಯೂ ಮಾಡಿದೆ. ಈಗ ಅದಕ್ಕೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ನಾನು ಅದನ್ನು ಉಪಯೋಗಿಸ್ಕೊತೀನಿ ಅಂತಂದು ಹೇಳಿಬಿಟ್ಟು ಆ ಕಡೆಯಿಂದ ಹೋಗ್ತಾನೆ ಶ್ರವಣ್. ಈ ಕಡೆ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ. ಹಾಗೆ ತಿಂಡಿನೂ ಕೂಡ ತಿಂತಾ ಇರ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಈ ಕಡೆ ಅಜಿತ್ತು ಫೋನಲ್ಲಿ ತುಂಬಾ ಬ್ಯುಸಿಯಾಗಿರ್ತಾನೆ. ಸತ್ಯ ಮತ್ತು ಭೂಮಿ ಇಬ್ಬರು ಕೂಡ ಅವನನ್ನೇ ಗಮನಿಸ್ತಾ ಇರ್ತಾರೆ. ಆದರೂ ಕೂಡ ಅಜಿತ್ತು ಅಲ್ಲಿ ಒಬ್ಬರನ್ನು ಕೂಡ ತಿರುಗಿ ನೋಡೋದಿಲ್ಲ ಅವನು. ಹಾಗೆ ಈ ಕಡೆ ರೂಮ್ಗೆ ಬಂದಾಗ ಅಜಿತ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತಂದು ಇಲ್ಲಿ ಹಾಡು ಮತ್ತು ಡ್ಯಾನ್ಸ್ನ ಮಾಡ್ತಾ ಇರ್ತಾಳೆ ಭೂಮಿ. ಹಳೆದನ್ನು ಎಲ್ಲನೂ ಕೂಡ ಮರೆತುಬಿಟ್ಟು ಅಜಿತ್ ಜೊತೆ ಸಂಸಾರ ಮಾಡೋದಕ್ಕೆ ಅಂತಂದು ನಿರ್ಧಾರ ಮಾಡಿದ್ದಾಳೆ. ಇನ್ನು ಮುಂದೆ ಭೂಮಿ ಜೀವನ ಚೆನ್ನಾಗಾಗುತ್ತಾ ಅಂತ ನೋಡಬೇಕಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.